ಇದೇನು ಕಾಳು? ಹೆಸರು ಕಾಳು. ಇದು ಹೆಸರು ಕಾಳ್ದೇನಾ? ಹೆಸರು ಕಾಳೆ. 11 o'clock ಬಂದ್ರು ಗೊರಗುಂಟೆ ಪಾಳ್ಯ ಸಿಗ್ನಲ್ ಜಾಮೇ ಇರುತ್ತೆ. ಹೋಗ್ ಡ್ಯಾಡಿ ಹತ್ರ ಹೋಗು. ನಮಸ್ಕಾರ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್. ಇವತ್ತು ನಾವು ಒಂದು ಸ್ಮಾಲ್ ಶಾಪಿಂಗ್ ಹೋಗ್ತಾ ಇದೀವಿ. ಹಾಯ್ ಮಾಡಿ. ನಮಸ್ತೆ. ಜ್ಞಾನಿತ್ತು ಇದ್ದಾನೆ. ಜ್ಞಾನಿತ್ತು ನಮ್ಮ ಯಜಮಾನ್ರವರ ಅಕ್ಕನ ಮಗ. ಗಣೇಶ ಹಬ್ಬದ ರಜಾ ಇದ್ದಿದ್ರಿಂದ 2 days ವೀಕೆಂಡ್ ಇಲ್ಲೇ ಸ್ಪೆಂಡ್ ಮಾಡಕ್ ಬಂದಿದ್ದಾನೆ ನಮ್ಮ ಮನೆಗೆ. ಒಂದು ವಾರ ಅಂತೆ ನೋಡಿ, ಸ್ಕೂಲ್ ಚಕ್ಕರ್ ಆಗ್ತಾನೆ. ಸೊ ಇವಾಗ ನಾವು ಒಂದು ವಾಷಿಂಗ್ ಮೆಷಿನ್ಗೆ ಸ್ಟ್ಯಾಂಡ್ ತರೋಣ ಅಂತ ಹೋಗ್ತಾ ಇದೀವಿ. ನಮ್ದು ಸ್ಟ್ಯಾಂಡ್ ಸ್ವಲ್ಪ ಹೋಗ್ಬಿಟ್ಟಿತ್ತು, ಅದು ಸ್ವಲ್ಪ ಯಾಕೋ ನೀರು ಲೀಕ್ ಆಗಿ ಹಾಳಾಗಿ. ಸೊ ಹಾಗಾಗಿ ಹೊಸದು ವಾಷಿಂಗ್ ಮೆಷಿನ್ ಸ್ಟ್ಯಾಂಡ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಸ್ಟ್ಯಾಂಡ್ ತಗೊಂಡು ಮತ್ತೆ ವಾಪಸ್ ಬರ್ತೀವಿ. ಸೊ ಇವಾಗ ನಾವು ಸ್ಟ್ಯಾಂಡ್ ತಗೊಂಡು ಬಂದ್ವಿ. ಸ್ಟ್ಯಾಂಡ್ ಅಲ್ಲ, ಸ್ಟ್ಯಾಂಡ್ ಬದಲಿಗೆ ಅಂಗಡಿ ಅವರು ಏನಿದು ಆಂಟಿ ವೈಬ್ರೇಷನ್ ಪ್ಯಾಡ್ ವಿತ್ ರಬ್ಬರ್. ಅಂದರೆ ಇದು ಜಸ್ಟ್ ಒಂದು 4 ಹೋಲ್ಡರ್ ಥರ ಇರುತ್ತೆ. ಅದನ್ನು ವಾಷಿಂಗ್ ಮೆಷಿನ್ ಲೆಗ್ಸ್ಗೆ ಫಿಕ್ಸ್ ಮಾಡೋದು. ಸೊ ಒಂದು ಕಡೆ ಫಿಕ್ಸ್ ಮಾಡಿರೋಂಥ ವಾಷಿಂಗ್ ಮೆಷಿನ್ಗಳಿಗೆ, ಅಂದರೆ ನಾವು ಜಾಸ್ತಿ ಮೂವ್ ಮಾಡಲ್ಲ, ಒಂದೇ ಕಡೆ ಫಿಕ್ಸ್ಡ್ ಆಗಿರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಅಂತ ಸಜೆಸ್ಟ್ ಮಾಡಿದ್ರು. ನಾವು ಮುಂಚೆ ಸ್ಟ್ಯಾಂಡ್ ತಗೊಂಡಿದ್ದೀವಿ, ಆ ಸ್ಟ್ಯಾಂಡು ಹಾಳಾಗಿತ್ತು. ಅದು ಅವರು ಆ್ಯಂಟಿ ರಸ್ಟ್ ಅಂತ ಎಷ್ಟು ಹೇಳಿದ್ರು ಅದು ಸ್ವಲ್ಪ ರಸ್ಟ್ ಆಗಿ ಹೋಗ್ಬಿಡ್ತು. ಹಾಗಾಗಿ ಇವಾಗ ಇದನ್ನ ತಗೊಂಡಿದ್ದೀವಿ. ಇದು ನಮಗೆ ಕಾಸ್ಟು ಎಷ್ಟಾಯಿತು? ಇದು 480 rupees. 480 rupees ಆಯಿತು ನಮಗೆ. ಸೊ ಇದು ಫಸ್ಟ್ ಟೈಮ್ ನಾವು ಇದನ್ನು ತಗೋತಾ ಇರೋದು. ಎಷ್ಟು ಜನ ಇದನ್ನು ಆಲ್ರೆಡಿ ಹಾಕಿದ್ದೀರಾ ನಿಮ್ಮ ಮನೆಗಳಲ್ಲಿ ವಾಷಿಂಗ್ ಮೆಷಿನ್ ಸ್ಟ್ಯಾಂಡ್ ಬದಲಾಗಿ? ಇದು ಪ್ರೋ ಕಾನ್ಸ್ ಕಾಮೆಂಟ್ ಮಾಡಿ. ಸೊ ನಾವು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಜ್ಞಾನಿತ್ನ ಕರ್ಕೊಂಡು ನಾವು ಸಾನ್ವಿನ್ ಪಿಕ್ ಮಾಡೋ ಟೈಮ್ ಆಯಿತು. ಸಾನ್ವಿ ಸ್ಕೂಲ್ಗೆ ಹೋಗಿದ್ದಾಳೆ. ಸಾನ್ವಿನ್ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಜ್ಞಾನಿತ ಪಿಕ್ ಮಾಡ್ತಾನೆ ಸಾನ್ವಿನ. ಅವಳನ್ನ ಫಸ್ಟ್ ಕಳಿಸ್ತೀವಿ, ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ. ಫಸ್ಟ್ ಟೈಮ್ ಜ್ಞಾನಿತ್ ಬರ್ತಾ ಇರೋದು ಈ ಥರ ಸ್ಕೂಲ್ ಪಿಕ್ ಮಾಡೋಕ್ಕೆ. ಫುಲ್ ಕಿರ್ಚ್ಕೊಂಡು ಬಂದ್ಬಿಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು. ಜ್ಞಾನಿ ತಂದ್ಕೊಂಡು ನೋಡೋಣ ಹೆಂಗ್ ರಿಯಾಕ್ಷನ್ ಕೊಡ್ತಾಳೆ ಅಂತ. ಸಾನ್ವಿ, ಯಾರು ಬಂದಿದ್ರಿ ಇವತ್ತು ಸ್ಕೂಲ್ಗೆ? ಖುಷಿ ಆಯ್ತಾ? ಓಡ್ ಬಂದ. ಇವಾಗ 2 ದಿನ ರಜಾ. ಹೌದು, ಮಜಾ ಮಜಾ ಗಿಜಾ ಫುಲ್ ಮಜಾ ಮಾಡ್ತೀರಾ? ಯಾರು ಓಡೋಗ್ತಾ ಇರೋದು? ಯಾರು ಓಡೋಗಿದ್ದು? ಏನ್ ಮಾಡ್ತಾ ಇದೀಯ ಸಾನ್ವಿ? ಪೇಂಟ್ ಮಾಡ್ತಾ ಇದೀಯಾ? ಹಿಂದೆಗಡೆ ಪೇಜ್ ತೋರ್ಸು, ರೋಸ್ ಮಾಡಿರೋದು. ಸ್ಲೋ ಆಗಿ ತೆಗಿ. ನೀನೇನ ಮಾಡಿದ್ದು? ನೀನೇ ಪೇಂಟ್ ಮಾಡ್ದ ಅದೆಲ್ಲ? ವಾವ್, ಸೂಪರ್. ಇದೆಲ್ಲ ಬರುತ್ತಾ ನಿನ್ಗೆ? ಜುಟ್ಟೆಲ್ಲ ಬಿಚ್ಬಿಟ್ಟಾ ಸ್ಕೂಲಿಂದ ಬಂದ ತಕ್ಷಣ? ಇಲ್ಲಿ ಆರೆಂಜ್ ಹಾಕಿದೆ. ಯಾಕೆ ಆರೆಂಜ್ ಮಾಡಿದೆ? ನಾನು ಮಾಡಿಲ್ಲ. ಹೋಗ್ಲಿ ಬಿಡು. ಸೂಪರ್ ಮಗಳೇ. ಇಲ್ಲ ಇಡಬೇಕು. ಎಲ್ಲಿಟ್ರಿ? ಓಕೆ. ನಮ್ಮ ಮನೆಯವ್ರೀಗ ಅದು ವಾಷಿಂಗ್ ಮಿಷಿನ್ದು ಲೆಗ್ಸ್ ಫಿಟ್ ಮಾಡ್ತಾ ಇದ್ದಾರೆ.
ಈ ತರ ಇರುತ್ತೆ. ನಾವು ವಾಷಿಂಗ್ ಮಿಷಿನ್ ಇದ್ರ ಮೇಲ್ಗಡೆ ಕೂರಿಸ್ಬೇಕೀಗ. ಫಸ್ಟ್ ನಾವು ಸ್ವಲ್ಪ ಹಿಂದೆ ತೆಗೆದ್ಬಿಡೋಣ. ಫಸ್ಟ್ ಹಿಂದೆಗಡೆ ಇಡೋಣ. ಅಪ್ರಾಕ್ಸಿಮೇಟ್ಲಿ ಇವಾಗ ಅದ್ರ ಮೇಲೆ ಕೂರಿಸ್ಬೇಕಾ? ಅಷ್ಟಾಗಲ್ಲ ಇದೆಯಾ? ಅಷ್ಟೆಲ್ಲ ಇಲ್ಲ ಅನ್ಸುತ್ತೆ. ನೋಡೋಣ ಇಷ್ಟು ಭಾರ ಹಿಡ್ಕೋಬೇಕಾ? ಇಲ್ಲಿರುತ್ತೆ ವಾಷಿಂಗ್ ಮಿಷಿನ್. ಇಂದ ಅಷ್ಟಿಂದನೂ ಬೇಡ, ಒಂಚೂರು ಮುಂದಕ್ಕೆ ಇಟ್ಕೊಳ್ಳಿ ಕಾಲ್ನ. ಸಾಕಾ? ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇದು ನಾವು ಆಂಟಿ ವೈಬ್ರೇಷನ್ ಐಟಮ್ ಏನ್ ತಗೊಂಡ್ಬಂದಿದ್ವು ವಾಷಿಂಗ್ ಮಿಷಿನ್ಗೆ, ಅದನ್ನ ಟೆಸ್ಟ್ ಮಾಡ್ತಾ ಇದೀವಿ. ಆಕ್ಚುಲಿ ನೋಡಿದ್ರೆ ನೀವು ಇಲ್ಲಿ 4 ಜಾಗದಲ್ಲೂ ಹಾಕಿದೀವಿ. ನೀವು ನೋಡ್ತಿರ್ಬೋದು ಇಲ್ಲಿ ನಾವು ಸ್ಟ್ಯಾಂಡ್ ಇಟ್ಟು ಫುಲ್ಲು ಕರೆ ಆಗಿರೋದು ತುಕ್ಕಿಡ್ದು. ಬಟ್ ಹೌದು ಗೈಸ್, ಇದು ಹೆಂಗೆ ಅಂತಂದ್ರೆ ನಮ್ಮ ಮಷಿನ್ ವೈಬ್ರೇಟ್ ಆಗ್ತಾ ಇದೆ, ಬಟ್ ಅಷ್ಟೊಂದೇನು ನಮ್ಗೆ ಸೌಂಡ್ ಗಿಂಡಾಗ್ಲಿ ಅದೇನು ಕೇಳಿಸ್ತಾ ಇಲ್ಲ. ಐ ಥಿಂಕ್ ಅದು ಅಬ್ಸರ್ವ್ ಮಾಡ್ಕೋತಾ ಇದೆ ಆ ಒಂದು ವೈಬ್ರೇಷನ್. ಓಕೆ, ಅದು ಸ್ಟ್ಯಾಂಡ್ ಎಲ್ಲ ಇಟ್ಬಿಟ್ಟು ನಾವು ಸುಮ್ಮನೆ ಒಂದು ಸ್ಪಿನ್ಗೆ ಹಾಕ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ. ಅಂದರೆ ಮಿಷಿನ್ ಏನಾದ್ರು ಜಾಸ್ತಿ ಶೇಕ್ ಆಗುತ್ತಾ ಅಥವಾ ಏನಾದ್ರು ಡಿಸ್ಟರ್ಬೆನ್ಸ್ ಅನ್ಸುತ್ತಾ ಅಂತ. ಈಗ ಆಲ್ರೆಡಿ ನೀವು ನೋಡಿದಂಗೆ ಅದು ಎಲ್ಲ ಫಿಕ್ಸ್ ಮಾಡಿದ್ದೀವಿ. ಆ್ಯಂಟಿ ವೈಬ್ರೇಷನ್ ಅಂದರೆ ಸ್ಟ್ಯಾಂಡ್ ಬದಲಿಗೆ ಅವ್ರು ಏನು ಕೊಟ್ಟಿದ್ರು ಅದನ್ನು ಫಿಕ್ಸ್ ಮಾಡಿದ್ದೀವಿ 4 ಸೈಡ್. ಸೊ ಇವಾಗ ಮಿಷಿನ್ ಓಡ್ತಾ ಇದೆ. ಐ ಥಿಂಕ್ ಇಟ್ಸ್ ಅ ಗುಡ್ ಪ್ರಾಡಕ್ಟ್. ಏನಂತೀರಾ ರೀ? ಹೌದು, ಅಂದ್ರೆ ಇದು ಗುಡ್ ರೇಟಿಂಗ್ ಕೊಡ್ಬೋದು. ಬಿಕಾಸ್ ಹಿಂಗೆ ಅಂತಂದ್ರೆ ಅವ್ರು ಹೇಳಿದ ಪ್ರಕಾರನೇ ನಮ್ಗೆ ಅಂತ ಸೌಂಡ್ ಬರ್ತಾ ಇಲ್ಲ, ಪ್ಲಸ್ ಆ ವೈಬ್ರೇಷನ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಂದ್ರೆ ಫುಲ್ ಈಗ ಸ್ಟ್ಯಾಂಡ್ ಮೇಲೆ ಇಟ್ಟಾಗ ಅದು ಒಂಥರ ಗಡ 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 ಅಂತ ನೋಡಿ. ಇಷ್ಟೆಲ್ಲ ಸ್ಪೀಡ್ ಆಗೆಲ್ಲ ಸ್ಪಿನ್ ಆಗ್ಬೇಕಾದ್ರೆ, ಡ್ರೈ ಆಗ್ಬೇಕಾದ್ರೆ ಸ್ವಲ್ಪ ಗಡ 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 ಅಂತೆಲ್ಲ ಸೌಂಡ್ ಬರ್ತಾ ಇತ್ತು. ಬಟ್ ಇವಾಗ ಅಷ್ಟು ಸೌಂಡ್ ಬರ್ತಾ ಇಲ್ಲ. ಆ ಸ್ಟ್ಯಾಂಡ್ ಮೇಲೂ ಕರೆಕ್ಟಾಗಿ ಕೂತಿದೆ ಅಂಡ್ ಸೌಂಡ್ ಎಲ್ಲ ಕಡಿಮೆ ಆಗಿದೆ. ಸೊ ಗುಡ್ ಪ್ರಾಡಕ್ಟ್. ಸೊ ಇದೇ ನೋಡಿ ನಮ್ಮ ಮನೆಯವ್ರ ಟೆರೆಸ್ ಗಾರ್ಡನು. ಏನೇನೋ ಬೆಳೆದಿದ್ದಾರೆ. ಏನು ಬೆಳೆದಿದ್ದೀರಾ? ಏನು ತೋರಿಸ್ತಾ ಇದ್ದೀರಾ? ನಾವು ಆಕ್ಚುಲಿ ಇದು ಹೆಂಗೆ ಅಂತಂದ್ರೆ ನವಧಾನ್ಯ ಹಾಕಿ ಗಿಡ ಬೆಳೆದಿದ್ದೀವಿ. ರೀಸನ್ ಸಿಂಪಲ್, ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಫಲವತ್ತಾಗ್ಲಿ ಅಂತ ಅಂದ್ಬಿಟ್ಟು ಇದೆಲ್ಲ ನಾನು ಯೂಟ್ಯೂಬ್ ಅಲ್ಲೇನೆ ನೋಡಿದ್ದೆ. ಹಾಗಾಗಿ ಟ್ರೈ ಮಾಡೋಣ, ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಫುಲ್ ನವಧಾನ್ಯ ಚೆಲ್ಲಿದೆ ಅಷ್ಟೇ. ನೋಡ್ತಿರಂಗೆ ಇದು ಮೂಂಗುದು ಸಾನ್ವಿ ಮೂಂಗು. ಇಲ್ಲಿ ನೋಡಿ, ಇದೆಲ್ಲ ನ್ಯಾಚುರಲ್ ಆಗಿ ಬರೋ ಹುಳಗಳು. ಅಪ್ಪ ನನಗೆ ಅದು ಕೊಡು. ಇದ್ರಲ್ಲಿ ನೀವು ನೋಡ್ಬೋದು ಇವಾಗ. ವಾವ್, ಹೆಸರು ಕಾಳು. ನಾನೊಂದು ಕಿತ್ಕೋತೀನಪ್ಪ. ಇದ್ರಲ್ಲಿ ಬೂಸ್ಟ್ ಇದೆ. ಅದರಲ್ಲಿ ಬೂಸ್ಟ್ ಅಲ್ಲ, ಅಲ್ಲೊಂದು ಹುಳ ಇದೆ, ಬೀಟ್ ಅಲ್ಲದು. ಅಪ್ಪ ಹುಳ ಇದೆ, ಅದಕ್ಕೆ ಕೊಡ್ತೀಯ ನನ್ನ ಕೈಗೆ? ನಾನು ಒಂದ್ರಲ್ಲಿ ಕಿತ್ಕೊಂಡ್ಬಿಟ್ಟೆ ನೋಡಿ. ಹಂಗೆ ನಾನು ಕಿತ್ಕೊಂಡ್ಬಿಟ್ಟೆ. ಅದೋಯ್ತು ಎಲ್ಲೋ. ಈ ಸಿಪ್ಪೆನೆಲ್ಲ ಇಲ್ಲೇ ಹಾಕಿದ್ರೆ ಮತ್ತೆ ಅದು ಗೊಬ್ಬರ ಆಗುತ್ತೆ. ವಾವ್, ಮನೆಯಲ್ಲೇ ಬೆಳೆದಿರೋ ಹೆಸರು. ನೀನು ಏನು ಮಾಡಬೇಡ, ನಾನು ಮಾಡ್ತೀನಿ. ಓಕೆ, ಮನೆಯಲ್ಲೇ ಬಂದಿರೋ ಹೆಸರು ಕಾಳು. ಹಸಿ ಹೆಸರು ಕಾಳು. ನೋಡಿ ಇದು. ಇದು ಭತ್ತ ಆಕ್ಚುಲಿ. ಭತ್ತ ಅಲ್ಲ, ಇದು ಗೋಧಿ ಕಡಲೆಕಾಳು. ಅದು ನವಧಾನ್ಯಗಳು ಹಾಕಿದ್ರೆ ಗಿಡಗಳು ಫಲವತ್ತಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ನವಧಾನ್ಯನ ಹಂಗೆ ತಗೊಬಂದ್ಬಿಟ್ಟು ಚೆಲ್ಲಿದ್ರು. ಅದೆಲ್ಲ ಗಿಡ ಬಂದು ಹೆಸರು ಕಾಳು ಹಾಕಿದ್ರಿಂದ ಹೆಸರು ಕಾಳು ಗಿಡ ಬಂದು ಅದ್ರಲ್ಲಿ ಹೆಸರು ಕಾಳು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಇರುವೆ ಈ ಕಡೆ. ಇದೇ ಬಕೆಟ್ ಅಲ್ಲಿ ಮಸ್ಕ್ ಮೆಲನ್ ಒಂದ್ಸತಿ ಬೆಳೆದಿದ್ವಿ. ಮಸ್ಕ್ ಮೆಲನ್ ಅಂದ್ರೆ ಕರ್ಬೂಜ ಹಣ್ಣು. ಒಂದು 2-3 ಆದ್ರೂ ಕರ್ಬೂಜ ಹಣ್ಣನ್ನ ತಿಂದಿದೀವಿ ನಾವು ಇಲ್ಲಿ ಬೆಳ್ಕೊಂಡು.
ನಾವೇ ಬೆಳೆದು. ಸೊ ಅದ್ರದ್ದು ಕ್ಲಿಪ್ಪಿಂಗ್ ಇದೆ, ನಾನು ಅಟ್ಯಾಚ್ ಮಾಡಿರ್ತೀನಿ. ನಾವು ಮಸ್ಕ್ ಮೆಲನ್ ಬೆಳೆದು ಕಟ್ ಮಾಡಿ ತಿಂದಿರೋದನ್ನ. ಇದು ಡ್ರೈ ಆಗಿರೋದು ಕಾಳು ಸಿಗುತ್ತೆ. ಕಾಳು ಬೇಕು. ಇದೇನು ಕಾಳು? ಹೆಸರು ಕಾಳು. ಇದು ಹೆಸರು ಕಾಳ್ದೇನಾ? ಹೆಸರು ಕಾಳೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿ. ರೂಮ್ ಕಿನ ಅದು? ಇದು ರೂಮ್ಸಾ? ಹೋಟೆಲ್ ರೂಮ್ ಇದು? ಹಾ, ನೀವು ಹೋಟ್ಲ್ ಓನರಾ ನೀವು? ನೀವು ಹೋಟ್ಲಿಗೆ ಬಂದಿರೋರ ನೀವು? ಓಕೆ, ಏನ್ ಮಾಡ್ತೀರಾ ಆಮೇಲೆ? ಮಜ್ಜ ಮಾಡ್ಕೊಂಡು ಕಲರಿಂಗ್ ಎಲ್ಲ ಮಾಡ್ಬಿಟ್ಟು ಬನ್ನಿ ಬನ್ನಿ ಹೋಗಿ ನಿಮ್ಮ ಮನೆಗೆ, ನೋಡ್ತೀವಿ. ಯಾವ್ದು ಕೀ ಎಲ್ಲಿ ಓಪನ್ ಮಾಡೋದು? ಇಲ್ಲಿ ಓಪನ್ ಮಾಡಂಗಿಲ್ಲ, ಇಡ್ಬೇಕು. ಓ, ಕೀ ಬಂದು ಚಂಗಿಟ್ರೆ ಅದೇ ಸ್ಕ್ಯಾನ್ ಆಗಿ ಓಪನ್ ಆಗುತ್ತೆ. ಓಕೆ, ವಾಯ್ಸ್ ಬರೀ ಇಲ್ಲೇ. ಆಮೇಲೆ ನಾವು ಇಲ್ಲಿ ಸಣ್ಣದ್ ಮಾಡ್ಕೋತೀವಿ. ವಾಶ್ರೂಮ್ ಎಲ್ಲ ಇದೆಯಾ ನಿಮ್ಮ ಮನೇಲಿ? ಏನೇನು ಇಟ್ಕೊಂಡಿದ್ದೀರಾ ನಿಮ್ಮ ರೂಮಲ್ಲಿ, ನಿಮ್ಮ ಮನೇಲಿ? ಸ್ಲೈಮ್, ಛತ್ರಿ, ಬುಕ್ಕು, ಸ್ಕೆಚ್ ಪೆನ್ನು, ಛತ್ರಿ, ಬುಕ್ಕು, ಕ್ರಯಾನ್ಸು, ಪೆನ್ಸಿಲ್ಲು, ಎರೇಸರು, ಶಾರ್ಪ್ನರು, 2 ಕಾರ್ಡು, ATM ಕಾರ್ಡು, ಕಟ್ರ ಕಾರ್ಡು, ಇದು ನಂದು, ಇಲ್ಲೊಂದು ಹೋಮ್ವರ್ಕ್ ಬರ್ತಾಯಿದ್ದೀನಿ. ಓಕೆ, ಟೆಂಟ್ ಹೌಸಾ ಇದು? ಓಕೆ, ನೋಡಿ ಫ್ರೆಂಡ್ಸ್, ಸೊಳ್ಳೆ ಪರ್ದೆನ ಮನೆ ಥರ ಹಾಕ್ಕೊಂಡು ಅದ್ರೊಳಗೆ ಕೂತ್ಕೊಂಡು ಆಟಾಡ್ತಾ ಇದ್ದಾರೆ. ಗಣೇಶ ಅದು. ಹಾಯ್ ಗೈಸ್, ಇವತ್ತು ವೀಕೆಂಡ್ಗೆ ಜ್ಞಾನಿದ್ ಬಂದಿದ್ದ ನಮ್ಮ ಮನೆಗೆ. ಗಣೇಶ ಹಬ್ಬ ಮುಗಿಸ್ಕೊಂಡು ಇಲ್ಲೆಲ್ಲ ಚೆನ್ನಾಗಿ ಮಜಾ ಮಾಡ್ಕೊಂಡು ವಾಪಸ್ಸು ಅವನ್ನ ಕರ್ಕೊಂಡೋಗಿ ಮನೆಗೆ ಬಿಡ್ತಾ ಇದ್ವಿ. 10:50 ಆಗಿದೆ ಈಗ ಆಲ್ರೆಡಿ. ಹಾಗಾಗಿ ಸಾನ್ವಿನು ಬರ್ತೀನಿ ಅಂತಿಲ್ಲ, ಹಂಗಾಗಿ ಸಾನ್ವಿನು ಕರ್ಕೊಂಡು ನಾವೆಲ್ಲರೂ ಒಂದು ಶಾರ್ಟ್ ಟ್ರಿಪ್ಗೆ ಹೋಗ್ತಾ ಇದೀವಿ. ಇವಾಗ ದಾನಿತ್ ಅವ್ರ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ. ಯಾರು ಡ್ಯಾನ್ಸ್ ಆಡ್ತಾ ಇರೋರು? ಸಾನ್ವಿ ಇನ್ನು ಅದೇ ಹ್ಯಾಂಗ್ ಓವರ್. ಸಾನ್ವಿ, ನಾವು ಮನೇಲೇ ಇರ್ಬೋದಿತ್ತು ತಾನೆ, ಯಾಕೆ ಬಂದೆ? ಹೋಗ್ಲೇಬೇಕಾ ಜ್ಞಾನಿತ್ ಮನೆಗೆ? ಹೇಳು ಜ್ಞಾನಿತ್, ಹೆಂಗಿತ್ತು ವೀಕೆಂಡು? ಚೆನ್ನಾಗಿತ್ತ? ಮಜಾ ಮಾಡ್ದ? ಹಾಗೆ ನಮ್ಮ ಅಕ್ಕನ ಬರ್ಡೇ, ನಮ್ಮ ದೊಡ್ಡಕ್ಕನ ಬರ್ಡೇ ಇವತ್ತು. ಅವ್ರಿಗೊಂದು ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಅನ್ಕೊಂಡಿದ್ವಿ ನಾವು. ಇದೊಂದು ಸರ್ಪ್ರೈಸ್ ವಿಸಿಟ್ ಆಗುತ್ತೆ ಅವ್ರಿಗೆ ಬರ್ಡೇ ದಿನ. ನೋಡೋಣ ಹೆಂಗ್ ಬರುತ್ತೆ. ಹೋಗಷ್ಟರಲ್ಲಿ ಇವರೆಲ್ಲ ಮಲ್ಕೊಂಡಿಲ್ಲ ಅಂದ್ರೆ ಸಾಕು. ಏನ್ ಹೇಳಪ್ಪ? ಅದು ಅಕ್ಕಗೆ ಏನ್ ತರನ ಗೊತ್ತಾ? ಡಾಲ್ ತರನ. ಡಾಲ್ ಅಕ್ಕ ಅಂದ್ರೆ ಅತ್ತೆ, ಜಯಶ್ರೀ ಅತ್ತೆ. ಜಯಶ್ರೀ ಅತ್ತೆಗೆ ಡಾಲ್ ತರಲ್ಲ, ಡಾಲ್. So close. ಮಮ್ಮಿ ಡಾಲ್ ತರನ. ಸರಿಮಾ.
ಓಕೆ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಇಷ್ಟೊತ್ತಲ್ಲಿ ಹೋಗ್ತಿದ್ದೀವಿ. ಸೊ ಗೊರಗುಂಟೆಪಾಳ್ಯ ಸಿಗ್ನಲ್ಲು. ಟೈಮ್ ಎಷ್ಟು ಇವಾಗ? 11 o'clock ಅಲ್ಲಿ ಬಂದ್ರು ಗೊರಗುಂಟೆಪಾಳ್ಯ ಸಿಗ್ನಲ್ ಜಾಮೇ ಇರುತ್ತೆ. ಇದೊಂದು ಸಿಗ್ನಲ್ ಮಾತ್ರ ಎಷ್ಟು ಏನೇ ಮಾಡಿದ್ರು ಜಾಮ್ ಕ್ಲಿಯರ್ ಆಗಲಿ. ಬಿದ್ದ 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 ಮಿಸ್ ಆಯ್ತು. ರಿಯಾಕ್ಷನ್ ಸರ್, ಏನ್ ಇಷ್ಟೊತ್ತಲ್ಲಿ ಬಂದ್ರಿ? ವಿಶ್ ಮಾಡೋ, ಹ್ಯಾಪಿ ಬರ್ಡೇ ಮಾಡತ್ತೆಗೆ. ಹ್ಯಾಪಿ ಬರ್ಡೇ ಅಕ್ಕ. ಹ್ಯಾಪಿ ಬರ್ಡೇ ಅಕ್ಕ. ಬರ್ಡೇ ಯಾರ್ದಮ್ಮ? ಹ್ಯಾಪಿ ಬರ್ಡೇ. ಹಾಯ್ ಹ್ಯಾಪಿ ಬರ್ಡೇ ಟು ಯು. ಕಾಫಿ ಟೀ ಅಂತ, ಕಾಫಿ ಟೀ ಅಂತ. ನೀವ್ ಹೇಳ್ಸ್ಕೊಳ್ಳಿ, ನೀವ್ ಹೇಳ್ಸ್ಕೊಳ್ಳಿ. ನನಗೆ ಓ ಮುದ್ದು. ಗುಡ್ ನೈಟ್ ಹೇಳಪ್ಪ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಹೇಳ್ಬಾರ್ದು. ಗುಡ್ ನೈಟ್. ಲೇಟ್ ಆಗಿದೆ, ಬಲ್ಕೊಳ್ಳಿ. ಸ್ವೀಟ್ ಡ್ರೀಮ್ಸ್. ನಿದ್ದೆ ಅವ್ನಿಗೆ. ಐ ಲವ್ ಯು. ಹೇಳು ಮಗ್ನೆ, ಹೆಂಗೆ ಹೇಳ್ತೀಯ ನೀನು? ನಿದ್ದೆ ಅವನು ಪಾಪ. ಇಷ್ಟೊಂದು ಜನ ಅವ್ನಿಗೆ ಇನ್ಪುಟ್ ಕೊಟ್ರೆ ಅವ್ನು ಎಲ್ಲಿಂದ ಬರ್ತಾನೆ ಮಾತಾಡಕ್ಕೆ? ಸಾಕಾಗ್ಬಿಟ್ಟವನೆ. ಏನ್ ಇಷ್ಟೊತ್ತಲ್ಲಿ ಬಂದ್ಬಿಟ್ರಲ್ಲ ಇಷ್ಟೊಂದು ಜನ ಅಂತ. ಯಾರಪ್ಪ ನೀನ್ ಮಾಡು ಸಾನು. ಓಕೆ. ಓ ನಾನೇ ಬೆಳಗ್ಗೆ ಸ್ಕೂಲ್ ಇದೆ ಬಾರಪ್ಪ. ಇಲ್ಲೇ ಸೆಟ್ಲ್ ಆಗ್ಬಿಡ್ತೀಯ. ಮಲ್ಕೋಬೇಕು ಬಾರ. ಅವ್ರು ಮಲ್ಕೋಬಾರ್ದಾ ಬೆಳಿಗ್ಗೆ ಆಫೀಸು? ಬಂದ್ವಿ, ಇನ್ನೇನು 5 ನಿಮಿಷ ಬರ್ತೀವಿ. ಅಮ್ಮ ದೀಕ್ಷೆ ಬಂದ್ವಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಬಿಟ್ವಿ ಅಲ್ಲಿ ಶೇರ್ ಮಾಡ್ತಾವಳೆ, ನೀನು ಬಾ ಅಂತ. ನಾಳೆ ಸ್ಕೂಲ್ ಹೋಗಲ್ವಾ ಇಬ್ರು? ನಾನೇತ್ 12 ಗಂಟೆ ಟೈಮು. ಇಲ್ಲಾಂದ್ರೆ ಬಾ ಸ್ವಾಮಿ, ನಾವು ನಾವು ಇಲ್ಲೇ ಇರಲಿ. ತಿನ್ಸು ಮಗ್ನ ಕೇಕ್ ತಿನ್ನ. ಚೆನ್ನಾಗಿತ್ತಾ ಜ್ಞಾನೇತ್? ಬರ್ತ್ಡೇ ಕೇಕು. ನಿಮ್ಮಕ್ಕ ಬರ್ಡೇ ಕೇಕ್ ಕೊಟ್ಟಿದ್ದಾರೆ. ನಾನು ಇಷ್ಟು ತಿಂದಿದ್ದೀನಿ. ಸಾನ್ವಿ ಇನ್ನೂ ತಿಂತಾ ಇದ್ದಾಳೆ ನೋಡ್ರಿ. ಏನ್ ಹೋಗ್ಬೇಕಾದ್ರೆ ಕೇಕ್ ಕೊಂಡ್ಬಿಟ್ಟು ಕಾರಲ್ಲೇ ತಿಂತಾ ಇದ್ದಾರೆ. ಕಾರಲ್ಲಿ ಗ್ಯಾಪ್ನ ಆಯ್ತು. ಪಚ್ಚಿ ಎಲ್ಲ ಕಾರ್ಗೆ ತಂದು ಕೊಡ್ತಾ ಇದ್ದಾರೆ. ಓಕೆ ಬಾಯ್. ನಾನಿತ್ನ ಡ್ರಾಪ್ ಮಾಡಕ್ ಬಂದಿದ್ದೀವಿ ಅವ್ರ ಮನೆ ಹತ್ರ. ಲೇಟ್ ನೈಟ್ ಆಗ್ಬಿಟ್ಟಿದೆ. ಹೋಗಿ ಡ್ಯಾಡಿ ಹತ್ರ ಹೋಗು.
ರಾತ್ರಿ 12 ಗಂಟೆಲಿ ಹೆಂಗೆ ಆಡ್ತಾರೆ ನೋಡಿ. ವೈಬ್ರೇಟ್ ಆಗುತ್ತಾ? ಸಾನ್ವಿ ನಡಿ ಹೋಗೋಣ, 12 ಗಂಟೆ ಆಯ್ತು. ಏನ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ನೋಡು. ಪ್ರಮೋಷನ್ ಆಂಟಿ ವೈಬ್ರೇಷನ್ ಬರುತ್ತೆ, ಅದು ಇಷ್ಟಿಷ್ಟೆಲ್ಲ ಬರುತ್ತೆ. ಸ್ಟ್ಯಾಂಡ್ ಅಷ್ಟೇ. ಇದೇನಿದು 12 ಗಂಟೆಗೆ ಏನು ಆಟ ಆಡ್ತಾ ಇದ್ದೀರಾ? ಏನ್ ಆಟ ಆಡ್ತಾ ಇದ್ದೀರಾ 12 ಗಂಟೆಗೆ? ಜ್ಞಾನಿತಾ ಮನೆಗೆ ಬಂದ? ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು. ನೈಟ್ ಡ್ರೆಸ್ ಅಲ್ಲ, ನೈಟ್ ಡ್ರೆಸ್. ತಾನು ಅದಕ್ಕೆ ಯಾವ್ದಾದ್ರು ಒಂದು ಹಾಡಾಡು ಬೇಗ, ಮಾಯಾವಿ ಹಾಡಾಡು. ಇರ್ಲಿ ಬಿಡಿ ಅಕ್ಕ. Thanks for watching. Subscribe my channels. Thank you.